ಮಾಮೂಲಿ ಜನಗಳು ತಪ್ಪು ಮಾಡ್ತಾರೆ, ಅದೆಲ್ಲ ನಡೀತದೆ. ದೊಡ್ಡವರೇ ತಪ್ಪು ಮಾಡ್ತಾರಲ್ಲ, ಅದನ್ನು ನಾವು ಎಲ್ಲಿ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಮ್ಗೆ ಏನು ನ್ಯಾಯನೇ ಸಿಗಲ್ಲ. ಜನಗಳು ತಪ್ಪು ಮಾಡ್ತಾರೆ, ಪೊಲೀಸರು ಬುದ್ಧಿವಾದ ಹೇಳ್ತಾರೆ, ಮುಂದಕ್ಕೆ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ನಡೀತದೆ. ಈ ಮಸೀದಿ ಅಧ್ಯಕ್ಷ ಅನ್ನೋನು, ಅಯ್ಯೂಬ್ ಅನ್ನೋನು, ನೌಶಾದ್ ಅನ್ನೋನು, ಜಬಿ ಅನ್ನೋರು, ಇವರೆಲ್ಲ ಏನು ಬೆದರಿಕೆ ಆಗ್ತಾರೆ ಅಂದರೆ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡಿ, ನೀನು ಮರ್ಡರ್ ಮಾಡಿದ್ರೆ 2 ಲಕ್ಷ ಕೊಟ್ಟರೆ ಬೇಲ್ ಸಿಗುತ್ತೆ, ಹಂಗೆ ಹಿಂಗೆ ಅಂತ ಇವನ್ನೆಲ್ಲ ಭಯ ಪಡಿಸ್ಬಿಡ್ತಾರೆ ಜನಗಳಿಗೆ. ಭಯ ಪಟ್ಕೊಳ್ಳೋನು ನಮ್ಗೆ ಹೆಂಡತಿ ಮಕ್ಕಳಿದೆ, ನಮ್ಮ ಜೀವನ ಇದೆ, ನಮ್ಮ ಕುಟುಂಬ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾನೆ. ಬೇರೆಯವನು ಏನು ಮಾಡ್ತಾನೆ, ನೀನಾ ನಾನಾ ಅಂತ ಹೇಳ್ಬಿಟ್ಟು ಅವನು ರೌಡಿಸಮ್ ಮೂಲಕ ಅವನು ಮಾಡ್ತಾನೆ. ಈಗ ಬಲಿ ಆಗೋದು ಯಾರು ಅಂದರೆ ಬಡವ್ರು ಮಾತ್ರ. ಬೇಲ್ ಸಿಗಲ್ಲ. ಈಗ ದರ್ಶನ್ಗೆ ಬೇಲ್ ಸಿಕ್ಕಿಲ್ಲ, ಬೈರ್ತಿ ಬಸವರಾಜ್ಗೆ ಬೇಲ್ ಸಿಕ್ಕಿಲ್ಲ, ಅವರೆಲ್ಲ ಜೈಲಿಗೆ ಹೋದಲ್ಲ. ಬೈರ್ತಿ ಬಸವರಾಜ್ ಲೀಡರೇ ಇದ್ರು, ಮಿನಿಸ್ಟರ್ ಇದ್ರು. ಈಗ ಅವ್ರೇನೋ ಈಗ ನೋಡಿ ಒಂದು ಉದಾಹರಣೆ, ಅವ್ರಿಗೆ ಅವ್ರವ್ರದ್ದು ಏನೇನೋ ಇರುತ್ತೋ ಅದಿಲ್ಲ. ನಾವು ಬಡವ್ರಿಗೆ ಈ ಥರ ಅನ್ಯಾಯ ಆಗಿ ನಾವು ಕೇಳೋ ಸ್ಟೇಷನ್ ಹತ್ರ ಹೋಗ್ತೀವಿ, ಅಲ್ಲೂ ಏನೂ ನ್ಯಾಯ ಸಿಗಲ್ಲ. ಮಸೀದಿಗೆ ಹೋಗ್ತೀವಿ, ಮಸೀದಿಗೆ ಹೋದರೆ ಅವ್ನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿರೋನಿಗೆ ಇಮಿಡಿಯೇಟ್ ಶಿಕ್ಷೆ ಕೊಡಬೇಕು ಮಸೀದಿಯವರು. ಕಾನೂನು ಶಿಕ್ಷೆ ಕೊಡೋದು ಬೇರೆ, ಮಸೀದಿಯವ್ರು ಶಿಕ್ಷೆ ಕೊಡೋದು ಶರೀಯತ್ ಮೂಲಕ ಅದು ಬೇರೆ. ಅದಾದರೂ ಕೊಡ್ತಾರಾ? ಅದಾದರೂ ಕೊಟ್ಟರೆ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ. ಉದಾಹರಣೆ ನಾನು ಹೇಳೋದು, ಕಾನೂನು ಹತ್ರ ಹೋಗ್ತೀವಿ, ಕೋರ್ಟು ಕೇಸು 2 ವರ್ಷ 3 ವರ್ಷ ಅಲಿಬೇಕು. ಮಸೀದಿಗೆ ಹೋಗಿ ಕೊಟ್ಟರೆ ಆ ಕ್ಷಣದಲ್ಲಿ ಅವ್ರು ಏನಾದ್ರು ಕೊಟ್ಟರೆ ನಾವ್ಯಾಕೆ ಕಾನೂನಿಗೆ ಹೋಗ್ತೀವಿ, ನಾವ್ಯಾಕೆ ಕೋರ್ಟ್ಗೆ ಹೋಗ್ತೀವಿ, ನಾವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ? ಈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನೊಬ್ಬ ಮುಸ್ಲಿಂ, ನನಗೆ ಈ ಥರ ಅನ್ಯಾಯ ಆಗಿದೆ, ಇಂಥವ್ನು ಮಾಡಿದ್ದಾನೆ, ಮುಸ್ಲಿಂ ಅವನೇ ಅಂತ ಹೇಳಿ ನಾವು ದೂರನ್ನು ಕೊಟ್ಟರೆ ಅವ್ರೇನು ಮಾಡ್ತಾರೆ? ಪೊಲೀಸ್ ಅವರು ಇರಲಿ, ಯಾರೇ ಒಂದು ನ್ಯಾಯ ಮಾಡೋರು, ಬೇರೆಯವರು ಕ್ಯಾಸ್ಟ್ ಆಗಿರಲಿ, ನಿಮ್ಮ ಜಮಾತ್ ಇದೆಯಲ್ಲಪ್ಪ, ನಿಮ್ಮ ಜಮಾತಲ್ಲಿ ಹೋಗ್ಬಿಟ್ಟು ನೀನು ಫಸ್ಟು ಅಲ್ಲಿ ತಿಳಿಸು ಅಂತಾರೆ. ಜಮಾತವರೇ ಅನ್ಯಾಯ ಮಾಡಿದ್ರೆ ಅದನ್ನ ಹೋಗಿ ನಾವು ಯಾರ ಹತ್ರ ಹೇಳ್ತೀವಿ? ಎಲ್ಲ ಜಮಾತವರು, ಎಲ್ಲ ಮಸೀದಿ ಅಧ್ಯಕ್ಷರು ಯಾರು ಆ ಥರ ಮಾಡಲ್ಲ. ಇದರಲ್ಲಿ ಈ ಥರ ತರಲೆಗಳು 3 ಜನ ಇದ್ದಾರಲ್ಲ, ಅಂಥವ್ರು ನಮ್ಗೆ ಅನ್ಯಾಯ ಮಾಡ್ತಾರೆ. ಇದು ಗಂಗೊಂಡನ ಹಳ್ಳಿಯಲ್ಲಿ ನೋಡಿ, ಮುಸ್ಲಿಂ ಏರಿಯಾ ಎಲ್ಲ ಕಡೆ ಇದೆ, ಎಲ್ಲೆಲ್ಲಿದೆ ಮುಸ್ಲಿಂ ಏರಿಯಾ, ಅದರಲ್ಲಿ ಯಾರು ಈ ಥರ ಮಾಡೋರು ಯಾರೂ ಇಲ್ಲ ನೋಡಿ. ಇವರೆಲ್ಲ ಟೋಕನ್ ಹಾಕೋದು, ಜನಗಳಿಗೆ ಬೆದರಿಕೆ ಹಾಕೋದು, ನೀನು ಅವಳಿಗೆ ಮಡಿಕೊಂಡಿದ್ಯಾ, ನೀನು ಇವಳಿಗೆ ಮಡಿಕೊಂಡಿದ್ಯಾ, ಅಷ್ಟು ಕಟ್ಟು ಕೊಡಬೇಕು, ಇಷ್ಟು ಕಟ್ಟು ಕೊಡಬೇಕು. ಒಂದು ಹೆಣ್ಣು ಹೋಗ್ಬಿಟ್ಟು ನನ್ನ ಗಂಡ ನನಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ಆಹಾರ ಕೊಡ್ತಾ ಇಲ್ಲ, ನನಗೆ ಏನಾರ ಒಂದು ಪರಿಹಾರ ಮಾಡಿಕೊಡಿ, ನಮ್ಗೆ ಏನಾರ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿದ್ರೆ ಆ ಹೆಂಗಸಿಗೆ ಇವ್ರೇನು ಮಾಡ್ತಾರಂದರೆ, ನಾವು ಹೇಳ್ದಂಗೆ ಕೇಳೋ, ನಾವು ಇಷ್ಟಕ್ಕೆ ಸೆಟಲ್ಮೆಂಟ್ ಮಾಡಿಸ್ತೀವಿ, ಅಷ್ಟಕ್ಕೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಳು ವರ್ಷಕ್ಕೆ ಪಡಿಸ್ಕೊಂಡ್ರು. ಯಾರು? ಮಸೀದಿಯವರಲ್ಲ, ಇವ್ರು ಮಾತ್ರ. ಇವ್ರ ಹೆಸರು ಮಸೀದಿ ಅಧ್ಯಕ್ಷ ಅಂತ, ಇವನೇನು ಅಷ್ಟು ರಿಜಿಸ್ಟರ್ಡ್ ಪೋಸ್ಟಿಂಗ್ ಇಲ್ಲ. ಅಯ್ಯೂಬ್ ಅನ್ನೋದು ರಿಜಿಸ್ಟರ್ಡು, ಇವನೇನು ಮಸೀದಿಯವನು ಅಂತ ಹೇಳ್ಬಿಟ್ಟು ರಿಜಿಸ್ಟರ್ಡ್ ಪೋಸ್ಟಿಂಗೇ ಇಲ್ಲ. ಇವನು ಈ ಥರ ಎಲ್ಲ ಮಾಡ್ತಾನೆ. ಇದನ್ನು ಕೇಳೋರು ಯಾರೂ ಇಲ್ಲ ನಮ್ಮ ಗಂಗೊಂಡಣಿ ಹಳ್ಳಿ. ಇದನ್ನು ನಾವು ದೊಡ್ಡವ್ರ ಹತ್ರ ಹೋಗ್ತೀವಿ ನ್ಯಾಯ ಕೊಡಿಸಿ ಅಂದರೆ ಅವರು ಈ ಕಿವಿಯಲ್ಲಿ ಕೇಳ್ಕೊಳ್ತಾರೆ, ಸುಮ್ಮನೆ ಆಯ್ತಾರೆ. ಯಾಕಂದರೆ ಅವ್ರು ಏನು ಹೇಳೋಕ್ಕಾಗಲ್ಲ, ಏರಿಯಾದು ಅಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಆಯ್ತಾರೆ. ನಮ್ಗೆ ಏನು ನ್ಯಾಯ ಸಿಗುತ್ತೆ? ಈಗ ನೋಡಿ, ನಾವು ಕೋರ್ಟಿಗೆ ಇದಕ್ಕೆ ಲಾಯರ್ ಬುಕ್ ಹತ್ರ PCR ಹಾಕಿದ್ದೀನಿ, ಇವ್ರ ಮೇಲೆ ಎಲ್ಲ ಮಾಡಿದ್ದೀನಿ. ಮನೆ ಹತ್ರ ನನಗೆ ಅಟೆಂಡ್ ಟು ಮರ್ಡರ್ ಮಾಡೋಕ್ಕೆ ಬಂದಿದ್ದಾನು. 7-7:30 ಸಮಯದಲ್ಲಿ ರೆಕಾರ್ಡ್ ಆಗಿದೆ, ಕ್ಯಾಮ್ರಾ ನಿಮಗೂ ಕಳಿಸಿದ್ದೀನಿ, ಇಡೀ ಎಲ್ಲ ಚಾನಲಲ್ಲಿ ಹಾಕಿ ಬೇಕಾದ್ರೆ ನೋಡಿ, ಅವ್ನು ಬಂದಿರೋದು ಫೇಸ್ ಸಮೇತ ಬರುತ್ತೆ. ಇದಕ್ಕೇನು ನ್ಯಾಯ? ಈಗ ಮಸೀದಿಯವರು ಎಲ್ಲರೂ ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಎಲ್ಲರಿಗೂ ವಾಟ್ಸಪ್ ಕಳಿಸಿದ್ದೀನಿ, ಮಸೀದಿ ಲೀಡರ್ಗಳಿಗೆ ಕಳಿಸಿದ್ದೀನಿ, ಇಲ್ಲಿ ಮಸೀದಿಯ ಅಧ್ಯಕ್ಷ ಆದಂಥ ಎಲ್ಲರಿಗೂ ಸಹ ಇದನ್ನು ವೀಡಿಯೋ ಹಾಕಿದ್ದೀನಿ ನಾನು. ನನಗೆ ಅನ್ಯಾಯ ಆಗ್ತಾಯಿದೆ, ನನಗೆ ಹೆಂಡತಿ ಮಕ್ಕಳಿಗೆ ಯಾರು, ನನಗೆ ಏನಾರು ಸಾಯಿಸ್ಬಿಟ್ರೋದಕ್ಕೆ ಯಾರು, ಏನು ಪರಿಹಾರ ಕೊಡಿಸ್ತೀರಾ ನೀವು ಸತ್ತೋದ್ರೆ? ಯಾರು ಅದ್ರ ಬಗ್ಗೆ ಕರೆದಿ ವಿಚಾರಣೆ ಮಾಡೋದಂಥವ್ರು ಯಾರೂ ಇಲ್ಲ. ಮತ್ತು ನಾವು ಎಲ್ಲಿ ಹೋಗ್ಬೇಕು ನ್ಯಾಯ ಕೇಳೋಕ್ಕೆ? ಇದನ್ನು ನಾವು ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ದೊಡ್ಡವ್ರು ಮಸೀದಿಯವರು ಖಂಡಿಸ್ಬೇಕು. ಇದನ್ನು ಅವ್ರಿಗೆಲ್ಲ ಖಂಡಿಸಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು, ಇಲ್ಲ ಕಾನೂನು ಕೊಡಬೇಕು. 2ರಲ್ಲಿ ಒಂದು ಯಾರೋ ಒಬ್ಬರು ಅನ್ಯಾಯ ಮಾಡೋನು ಶಿಕ್ಷೆ ಆಗಲೇಬೇಕು. ತೀರ್ಮಾನ ತಗೊಳ್ಳೋಕ್ಕೆ ಮಸೀದಿ ಇದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಅದು ಯಾವುದೋ ಒಂದು ಸೈಬರ್ ಕ್ಯಾಫೆಯಲ್ಲಿ ಕುತ್ಕೊಂಡು ತೀರ್ಮಾನ ತಗೊಳ್ಳೋದು ಅದು ಒಳ್ಳೇದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಎಂಕ್ವೈರಿ ಮಾಡಿ ನೋಡಿ. ಮಕ್ಕಾ ಮಸೀದಿ ಹತ್ರ ಒಂದು ಸೈಬರ್ ಅಂಗಡಿ ಇದೆ. ಆ ಸೈಬರ್ ಅಂಗಡಿಯಲ್ಲಿ ಸೆಟಲ್ಮೆಂಟ್ಗಳು, ಹೆಣ್ಣು ಮಕ್ಕಳದು, ನ್ಯಾಯ ಪಂಚಾಯತಿ ಎಲ್ಲ ಸೆಟಲ್ಮೆಂಟ್ ಫಸ್ಟಲ್ಲಿ ಆಗುತ್ತೆ. ಆಮೇಲೆ ಮಸೀದಿಗೆ ಹೋಗ್ತಾರೆ ಇವ್ರುಗಳು. ಅಯ್ಯೂಬ್ ಅನ್ನೋನು, ನೌಶಾದ್ ಅನ್ನೋನು, ಇವರೆಲ್ಲ ಆ ಮಸೀದಿಯಲ್ಲಿ ಒಂದು ನ್ಯಾಯ ಅಂದಮೇಲೆ ಒಂದು ಮಸೀದಿಯಲ್ಲಿ ಕುತ್ಕೊಂಡು ನ್ಯಾಯ ಮಾಡಬೇಕು. ಒಂದು ನ್ಯಾಯ ಬರುತ್ತೆ, ಗಂಡು ಹೆಣ್ಣು ಏನೋ ಒಂದು ಫ್ಯಾಮಿಲಿ ವಿಚಾರ. ಆ ನ್ಯಾಯ ಎಲ್ಲಿಗೆ ಬರುತ್ತೆ? ಮಸೀದಿ ಹತ್ರ ಬರುತ್ತೆ. ಮಸೀದಿ ಹತ್ರ ಬಂದಮೇಲೆ ಮಸೀದಿ ಹತ್ರ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಕುತ್ಕೊಂಡು ನ್ಯಾಯ ಮಾಡ್ತಾರೆ. ಇವರು ರಿಯಲ್ ಎಸ್ಟೇಟ್ ಆಫೀಸ್ಗಳಲ್ಲಿ ಮತ್ತು ಈ ಸೈಬರ್ ಅಂಗಡಿಯಲ್ಲಿ ಇಲ್ಲೆಲ್ಲ ಕುತ್ಕೊಂಡು ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡು ಇವರೆಲ್ಲ ಹೊಡೆಯೋದು ಬಡಿಯೋದು, ಧಮಕಿ ಹಾಕೋದು ಎಲ್ಲ ಮಾಡಿಕೊಂಡು ಫೈನಲಲ್ಲಿ ನ್ಯಾಯ ಮಸೀದಿಗೆ ಹೋಗುತ್ತೆ ಇವ್ರ ಕಡೆಯಿಂದ. ಇಲ್ಲ ಅಂದರೆ ನಮ್ಗೆ ಆ ರೌಡಿ ಗೊತ್ತು, ನಮ್ಗೆ ಈ ರೌಡಿ ಗೊತ್ತು, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಇಂಥವೆಲ್ಲ. ಇವರು ದುಡ್ಡು ಮಾಡ್ಕೊಳ್ಳೋಕ್ಕೆ, ಇವ್ರು ಬಚಾವಾಗೋದಕ್ಕೆ ರೌಡಿಗಳ ಹೆಸರೆಲ್ಲ ಯೂಸ್ ಮಾಡ್ತಾರೆ. ರೌಡಿಗಳು ಅವ್ರವ್ರ ಕೆಲಸ ಮಾಡ್ಕೊಂಡು ಅವರಿದ್ದಾರೆ, ಇದರಲ್ಲೆಲ್ಲ ಇಂಟರ್ಫಿಯರ್ ಆಗಲ್ಲ. ನೋಡಿ, ರೌಡಿಗಳು ಗಂಡ ಹೆಂಡತಿ ಕೇಸಿಗೆ ಬರ್ತಾರಾ? ರೌಡಿಗಳು ಯಾವ್ದಾರು ಬಂದಿರೋದು ನೋಡಿದ್ದೀರಾ? ರೌಡಿಗಳು ಅವ್ರವ್ರ ಪ್ರಕಾರ ಈ ಸಿಲ್ಲಿ ಮ್ಯಾಟ್ರಿಗೆಲ್ಲ ಬರಲ್ಲ. ಅವ್ರ ಹೆಸರುಗಳು ಹೇಳ್ಕೊಂಡು ನಾವು ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ, ನಾವು ಹಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ.
ರೌಡಿಗಳ ಹೆಸರು ಹೇಳ್ಕೊಂಡು ಇವ್ರು ಈ ಥರ ಮಾಡ್ತಾರೆ. ಯಾವುದೇ ರೌಡಿ ಆಗಿರಲಿ, ಫೋನ್ ಮಾಡಿ ಧಮಕಿ ಹಾಕೋದಿರಲಿ, ಯಾವುದೇ ರೌಡಿ ಆಗಿರಲಿ ಬಂದು ಮನೆ ಹತ್ರ ಜಗಳ ಮಾಡಿದ್ರೆ ಮಾಡಿಲ್ಲ ಇದುವರೆಗೂ. ಅವ್ರ ಪ್ರಕಾರ ಅವ್ರು ಇದ್ದಾರೆ, ಅವ್ರ ಮೇಲೆ ನಾವೇನು ದೂರ ಹೇಳಲ್ಲ. ಇವ್ರು ಅನ್ಲೀಗಲಾಗಿ ಮನೆಗಳ ಹತ್ರ ಬರೆಯೋದು, ಹೊಡಿಯೋದು, ಹೆಣ್ಮಕ್ಳು ಇರ್ತಾರೆ, ಇದು ಮಾಡ್ತಾರೆ, ಅಕ್ಕಪಕ್ಕ ಜನರು ಇರ್ತಾರೆ, ಹೊಡೆದಾಟ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಇವ್ರು ಅನ್ಯಾಯ ಬಹಳ ಮಾಡ್ತಾ ಇದ್ದಾರೆ ನಮ್ಮ ಗಂಗೊಂಡಳ್ಳಿ. ಓಕೆ ಸರ್. ಇದನ್ನು ಖಂಡಿಸ್ಬೇಕು, ಕಾನೂನು ಇರಲಿ, ನಮ್ಮ ಮಸೀದಿಯವರಲ್ಲಿ ಖಂಡಿಸ್ಬೇಕು. ಇವ್ರು ತಪ್ಪು ಮಾಡಿದಾರಲ್ವಾ, ಇವ್ರಿಗೆ ಶಿಕ್ಷೆ ಆಗಬೇಕು, ಓಕೆ ಅಷ್ಟೇ ನಾವು ಕೇಳ್ಕೊಂತಾರೆ. ಪ್ರಾಬ್ಲಮ್ ಆಗಿದೆ ಏನು ಹೇಳಿ ಸರ್, ನನ್ನ ಹೆಸರು ಇಮ್ರಾನ್ ಅಂತ. ನಾನಿಲ್ಲಿ ಚಂದ್ರಾಲೇಟ್ ವಾಸಿ. ಆಮೇಲೆ ನಮ್ಮ ಏರಿಯಾದಲ್ಲಿ 16-17 ಮಸೀದಿಗಳಿವೆ. ಭಾಳ ಕಡೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಪೊಲೀಸವ್ರು ತಗೊಳ್ತಾರೆ, ಆ್ಯಕ್ಷನ್ ತಗೊಳ್ತಾರೆ. ಬಟ್ ಅದಕ್ಕೆ ಯಾರೋ ಮಿಡಿಲ್ ಪರ್ಸನ್ ಹೋಗಿ ಏನಾದರೂ ಒಂದು ಮಾಡಿ ಅದಕ್ಕೆ ಅವ್ರಿಗೆ ತಲೆಯಿಂದಾನೇ ತೆಗ್ದಾಕ್ಬಿಡ್ತಾರೆ. ಆ ಥರ ಇದೆ ನಮ್ಮ ಪರಿಸ್ಥಿತಿ ನಮ್ಮ ಏರಿಯಾದಲ್ಲಿ. ದೊಡ್ಡವರು ಇದ್ದಾರೆ, ಬಟ್ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಹಂಗಾಗಿದೆ. ಅಂದರೆ ಇವ್ರಿಗೂ ತುಂಬ ಅಸಾಲ್ಟ್ ಮಾಡಿದ್ದಾರೆ, ತುಂಬ ಇದಾಗಿದೆ, ಅನ್ಯಾಯ ಆಗಿದೆ. ಅದಕ್ಕೆ ಪೊಲೀಸ್ ಅವ್ರಿಗೆ ಗಮನ ಇದು ಮಾಡಿ ನೀವು ಸ್ವಲ್ಪ ಅಂದರೆ ಅವ್ರಿಗೆ ರಕ್ಷಣೆ ಕೊಡಬೇಕಂತ ರಕ್ಷಣೆ ಹೇಳ್ತೀವಿ. ಕೊಡಿ ಸರ್. ಅಂದರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕಂತ ಡಿಮ್ಯಾಂಡ್. ಸರ್ ಮಾಮೂಲಿ